ಈಗ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಆಗಿದೆ. ತನಿಖಾ ತಂಡದ ಮುಖ್ಯಸ್ಥ ಬಿಕೆ ಸಿಂಗ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕಳೆದ ವರ್ಷ ಎಲೆಕ್ಷನ್ ವೇಳೆ ಪೆನ್ ಡ್ರೈವ್ ಅನ್ನು ಹಂಚಿಕೆ ಮಾಡಿದ್ರು. ರೇಪಿಸ್ಟ್ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯಾಗಿದೆ. ತನಿಖಾ ತಂಡದ ಮುಖ್ಯಸ್ಥ ಬಿಕೆ ಸಿಂಗ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕಳೆದ ವರ್ಷ ಎಲೆಕ್ಷನ್ ವೇಳೆ ಪೆನ್ ಡ್ರೈವ್ ಹಂಚಿಕೆಯಾಗಿತ್ತು. ಇದರಿಂದ ಸರ್ಕಾರ ಎಸ್ಐಟಿ ರಚನೆ ಮಾಡಿತ್ತು. ವೈಜ್ಞಾನಿಕವಾಗಿ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿದ್ದೇವೆ. ಬಳಿಕ ಸರಿಯಾದ ಕ್ರಮದಲ್ಲಿ ನ್ಯಾಯಾಲಯಕ್ಕೆ ಸಲ್ಲಿಸಿದ್ವಿ. ಪೆನ್ ಡ್ರೈವ್ ವಿಡಿಯೋ ಹರಿಬಿಟ್ಟವರ ಬಗ್ಗೆ ಪ್ರತ್ಯೇಕ ಕೇಸ್ ಆಗಿದೆ. ಅದು ಕೂಡ ಗೊತ್ತಾಗಿದೆ. ಚಾರ್ಜ್ ಶೀಟ್ ಆಗುತ್ತೆ. ತನಿಖಾ ತಂಡದ ಮುಖ್ಯಸ್ಥ ಬಿಕೆ ಸಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ. ರೇಪಿಸ್ಟ್ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಪ್ರಕಟ ಆಗ್ತಾ ಇದ್ದಂತೆ ತನಿಖಾ ತಂಡದ ಮುಖ್ಯಸ್ಥ ಬಿಕೆ ಸಿಂಗ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕಳೆದ ವರ್ಷ ಎಲೆಕ್ಷನ್ ವೇಳೆ ಪೆನ್ ಡ್ರೈವ್ ಹಂಚಿದ್ರು. ಇದರಿಂದ ಸರ್ಕಾರ ಎಸ್ಐಟಿ ರಚನೆ ಮಾಡಿತ್ತು. ವೈಜ್ಞಾನಿಕವಾಗಿ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿದ್ದೇವೆ. ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಕೂಡ ಮಾಡಿದ್ವಿ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. We have to do our job professionally. We have to collect evidence. Depending upon the evidence, we will decide whether the case will be charged or not. Sir, ಇದೇ ಕೇಸಲ್ಲಿ ರೇವಣ್ಣ ಅವರದ್ದು ಕೂಡ ಚಾರ್ಜ್ ಶೀಟ್ ಆಗಿತ್ತು. One case 107 of 2024 original in which he has been charged. And another case of kidnapping of KR Nagara police station. In that case also he has been charged. So trial case was charged. Poor and the lowest strata of society, and the accused, as you all know, is the ex-member of parliament belonging to the most powerful political family in the state. And I must appreciate the courage of the victim who could stand up in such a situation without fear, and coming to the court and giving the statement and coming forward even for from the investigation team. We appreciate it. I also appreciate our prosecution team, our team of officers, and for your knowledge, entire team except one or two was consisted of women officers. Our IO in this case, Shobha was there, Suman was supervising. Mamta is there. She was not only the assistant during the investigation, she was. Now ಇದೇ ಕೇಸ್ ಅಲ್ಲ ಇನ್ವೆಸ್ಟಿಗೇಷನ್ ಮಾಡೋ ಟೈಮ್ ಅಲ್ಲೂ ಕೂಡ ನಿಮಗೆ ಹರ್ಡಲ್ಸ್ ಆಗಿರುತ್ತೆ. ಚಾಲೆಂಜಸ್ ಬೇರೆ. ನಾವು ಹೇಳಿದ್ವಿ 4 ವರ್ಷ ಹಿಂದೆ ನಡೆದಕ್ಕಂತ ಘಟನೆಗೆ 4 ವರ್ಷ ನಂತರ ನಾವು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಸಾಕ್ಷಿ ಕಲೆಕ್ಟ್ ಮಾಡಬೇಕಾದ್ರೆ ತುಂಬಾ ಚಾಲೆಂಜ್ ಬರುತ್ತೆ. ಎವಿಡೆನ್ಸ್ ಹುಡುಕೋದು ಕಷ್ಟ, ಸಿಗೋದು ಕಷ್ಟ. ಆದರೂ ಕೂಡ ಎವಿಡೆನ್ಸ್ ಹುಡುಕಿ ಪ್ರೋಸೆಸ್ ಮಾಡಿ ನಾವು ಕೋರ್ಟ್ಗೆ ಕಳಿಸಿದ್ವಿ. ಒತ್ತಡ ಏನಿದೆಯಾ ನೀವು ಹೇಳೋದು ಅದು ಸರಿ. ಯಾರಿಗೂ ಇಲ್ಲ. ಡಿಫೆನ್ಸ್ ಲಾಯರ್ ಅವ್ರದ್ದೇ ಲಾಯರ್ 2 ದಿವಸ 8 ತಾಸು ಅವ್ರಿಗೆ ಕ್ವಶನ್ ಮಾಡಿದ್ರು. ಆ ಟೈಮ್ಗೆ ಯಾಕೆ ಅವ್ರ ಕಡೆಯಿಂದ ಹೇಳ್ಬೋದಾಗಿತ್ತು. ಅವ್ರು ಹೇಳಿದ್ದಾರೆ, ಅದಕ್ಕೆ ನಾವು ಉತ್ತರ ಕೊಡಲ್ಲ. ಬಟ್ ಅದು ಕೂಡ ನಾವು ಏನು ಹೇಳ್ತಾ ಇದ್ವಿ, ಪೊಲೀಸರು ಬಲವಂತವಾಗಿ ತಗೊಂಡು ಬಂದು ಕಂಪ್ಲೇಂಟ್ ಕೊಡಿಸಿದ್ರು ಕೂಡ ಆ ಕೋರ್ಟ್ನಲ್ಲಿ ಆ ಸಂತ್ರಸ್ತೆ ಆ ಟೈಮ್ನಲ್ಲಿ ಪೊಲೀಸರು ಇಲ್ಲ, ಬೇರೆ ಯಾರು ಇಲ್ಲ. ಜಡ್ಜ್ ಇದ್ದಾರೆ, ಅವ್ರ ಪರವಾಗಿ ವಕೀಲಿದ್ದಾರೆ, ನಮ್ಮ ಪರವಾಗಿ ಡಿಫೆನ್ಸ್ ಲಾಯರ್ ಇದ್ದಾರೆ, ಅಷ್ಟೇ. ನಾವಲ್ಲಿ ಯಾರು ಇರೋದಿಲ್ಲ, ಪೊಲೀಸರು ಯಾರು ಇರೋದಿಲ್ಲ. ಅವರದು 3 ದಿವಸ ವಿಚಾರಣೆ ನಡೆದಿತ್ತು. 2 ದಿವಸ ಡಿಫೆನ್ಸ್ ಲಾಯರ್ ಇಂದ ಅವ್ರಿಗೆ ಕ್ಲಾಸ್ ಕ್ವೆಶ್ಚನ್ ಮಾಡಿದ್ರು. ಆ ಟೈಮ್ ಅವ್ರು ಹೇಳ್ಬೋದಾಗಿತ್ತು. No, we were very clear. We have to do our job professionally. We have to collect evidence. Depending upon the evidence, we will decide whether the case will be charged or not. Sir, ಇದೇ ಕೇಸಲ್ಲಿ ರೇವಣ್ಣ ಅವರದ್ದು ಕೂಡ ಚಾರ್ಜ್ ಶೀಟ್ ಆಗಿತ್ತು. One case 107 of 2024 original in which he has been charged. And another case of kidnapping of KR Nagara police station. In that case also he has been charged. So trial case was charged. Poor and the lowest strata of society, and the accused, as you all know, is the ex-member of parliament belonging to the
most powerful political family in the state. And I must appreciate the courage of the victim who could stand up in such a situation without fear and coming to the court and giving the statement and coming forward even from the investigation team. We appreciate it. I also appreciate our prosecution team, our team of officers, and for your knowledge, entire team except one or two was consisted of women officers. Our IO in this case, Shobha was there, Suman was supervising, Mamta is there, she was not only assistant during the investigation, she was now ಇದೇ ಕೇಸ್ ಅಲ್ಲ ಇನ್ವೆಸ್ಟಿಗೇಷನ್ ಮಾಡೋ ಟೈಮಲ್ಲೂ ಕೂಡ ನಿಮಗೆ ಹರ್ಡಲ್ಸ್ ಆಗಿರುತ್ತೆ ಚಾಲೆಂಜಸ್ ಚಾಲೆಂಜಸ್ ಬೇರೆ. ನಾವು ಹೇಳಿದ್ವಿ 4 ವರ್ಷ ಹಿಂದೆ ನಡೆದಕ್ಕಂತ ಘಟನೆಗೆ 4 ವರ್ಷ ನಂತರ ನಾವು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಸಾಕ್ಷಿ ಕಲೆಕ್ಟ್ ಮಾಡಬೇಕಾದ್ರೆ ತುಂಬಾ ಚಾಲೆಂಜ್ ಬರುತ್ತೆ. ಎವಿಡೆನ್ಸ್ ಹುಡುಕೋದು ಕಷ್ಟ, ಸಿಗೋದು ಕಷ್ಟ. ಆದರೂ ಕೂಡ ಎವಿಡೆನ್ಸ್ ಹುಡುಕಿ ಪ್ರೋಸೆಸ್ ಮಾಡಿ ನಾವು ಕೋರ್ಟ್ಗೆ ಕಳಿಸಿದ್ವಿ. ಒತ್ತಡ ಏನಿದೆಯಾ ನೀವು ಹೇಳೋದು ಅದು ಸರಿ. ಯಾರಿಲ್ವೋ ಇಲ್ಲ, ಡಿಫೆನ್ಸ್ ಲಾಯರ್ ಅವ್ರದ್ದೇ ಲಾಯರ್ 2 ದಿವಸ 8 ತಾಸು ಅವ್ರಿಗೆ ಕ್ವಶನ್ ಮಾಡಿದ್ರು. ಆ ಟೈಮ್ಗೆ ಯಾಕೆ ಅವ್ರ ಕಡೆಯಿಂದ ಹೇಳ್ಬೋದಾಗಿತ್ತು. ಅವ್ರು ಹೇಳಿದ್ದಾರೆ, ಅದಕ್ಕೆ ನಾವು ಉತ್ತರ ಕೊಡಲ್ಲ. ಬಟ್ ಆದರೂ ಕೂಡ ನಾವು ಏನು ಹೇಳ್ತಾ ಇದ್ವಿ, ಪೊಲೀಸರು ಬಲವಂತವಾಗಿ ತಗೊಂಡು ಬಂದು ಕಂಪ್ಲೇಂಟ್ ಕೊಡಿಸಿದ್ರು ಕೂಡ ಆ ಕೋರ್ಟ್ನಲ್ಲಿ ಆ ಸಂತ್ರಸ್ತೆ ಆ ಟೈಮ್ನಲ್ಲಿ ಪೊಲೀಸರು ಇಲ್ಲ, ಬೇರೆ ಯಾರು ಇಲ್ಲ. ಜಡ್ಜ್ ಇದ್ದಾರೆ, ಅವ್ರ ಪರವಾಗಿ ವಕೀಲಿದ್ದಾರೆ, ನಮ್ಮ ಪರವಾಗಿ ಡಿಫೆನ್ಸ್ ಲಾಯರ್ ಇದ್ದಾರೆ, ಅಷ್ಟೇ. ನಾವಲ್ಲಿ ಯಾರು ಇರೋದಿಲ್ಲ, ಪೊಲೀಸರು ಯಾರು ಇರೋದಿಲ್ಲ. ಅವರದು 3 ದಿವಸ ವಿಚಾರಣೆ ನಡೆದಿತ್ತು. 2 ದಿವಸ ಡಿಫೆನ್ಸ್ ಲಾಯರ್ ಇಂದ ಅವ್ರಿಗೆ ಕ್ಲಾಸ್ ಕ್ವೆಶ್ಚನ್ ಮಾಡಿದ್ರು.